विद्महे वैद्यराजाय धीमहि तन्नो धन्वन्तरिः प्रचोदयात्। रागादिरोगान् सततानुशक्तान् अशेषकाय प्रसुतान् अशेषान् औत्सुक्यमोह अरतिदान् जगान् यो ಅಪೂರ್ವವೈದ್ಯಾಯ ನಮೋಸ್ತು ತಸ್ಮೈ. ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಂದು ಜೀವಜಂತು, ಪ್ರಾಣಿಗಳು ಬದುಕಿರಲಿಕ್ಕೆ ಆಹಾರವನ್ನು ಸೇವಿಸುವಂಥದ್ದು ಅತಿ ಅವಶ್ಯಕವಾಗಿದೆ. ಆಹಾರ ಸೇವಿಸುವುದು ಅತಿ ಅವಶ್ಯಕ ಅಂಥೇಳಿ ಅದಕ್ಕೊಂದು ನಿಯಮ ಹಾಗೂ ವಿಧಿಗಳನ್ನು ಪರಿಪಾಲನೆ ಮಾಡದೆ ಸೇವಿಸಿದ್ರೆ ಅದರಿಂದಾಗಿ ಲಾಭವಾಗೋದು ಬಿಟ್ಟು ನಷ್ಟವಾಗ್ತದೆ. ಇದರ ಬಗ್ಗೆ ಪುರಾತನ ಗ್ರಂಥಗಳನ್ನು ನೋಡಿದಾಗ ಈ ರೀತಿಯಾದಂಥ ಒಂದು ಶ್ಲೋಕವನ್ನು ಕಾಣ್ಬೋದು. ಅದ್ಯತೆ ವಿಧಿವತ್ ಭುಕ್ತಮತಿ ಭೋಕ್ತಾರಂ ಅನ್ಯತ ಆಯುಷ್ಯಂ ಸ್ವಾಸ್ಥ್ಯಪ್ರದಂ ಪೂರ್ವಮನ್ಯತ ಇತರತ್ ಸ್ಮೃತಂ. ಈ ಶ್ಲೋಕದಲ್ಲಿ ಒಳ್ಳೆಯ ರೀತಿಯಾದಂಥ ಒಂದು ಅರ್ಥವನ್ನು ನೀಡಿದೆ. ಅದ್ಯತೆ ವಿಧಿವತ್ ಭುಕ್ತಮತಿ ಭೋಕ್ತಾರಂ ಅನ್ಯತ. ಆಹಾರ ಸೇವನೆಗೆ ಅನೇಕ ವಿಧವಾದಂತಹ ನಿಯಮಗಳನ್ನು ಹೇಳಿದ್ದಾರೆ. ಆ ನಿಯಮಗಳಿಗೆ ಅನುಸಾರವಾಗಿ ವ್ಯಕ್ತಿಯು ಆಹಾರವನ್ನು ಅಥವಾ ಅನ್ನವನ್ನು ಸೇವಿಸಬೇಕು. ಇದರ ಉದ್ದೇಶ ಒಳ್ಳೆಯ ಆಯುಷ್ಯವನ್ನು ಹೊಂದುವಂಥದ್ದು ಹಾಗೂ ಸ್ವಾಸ್ಥ್ಯತೆಯನ್ನು, ಆರೋಗ್ಯವನ್ನು ಕಾಪಾಡುವಂಥದ್ದು. ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತಹ ವಿವಿಧ ಆಹಾರ ವಿಧಿ ಆಯತನ ಅಥವಾ ನಿಯಮಗಳನ್ನು ಪರಿಪಾಲನೆ ಮಾಡಿದಾಗ ಆಯುರ್ವೃದ್ಧಿ ಆಗ್ತದೆ. ಅದೇ ರೀತಿ ಸ್ವಾಸ್ಥ್ಯದ ಅಥವಾ ಆರೋಗ್ಯದ ಪರಿಪಾಲನೆ ಆಗ್ತದೆ. ಆಯುಷ್ಯಂ ಸ್ವಾಸ್ಥ್ಯಪ್ರದಂ. ಯಾರು ಒಳ್ಳೆಯ ಆಯುಷ್ಯವನ್ನು ಹೊಂದಬೇಕು ಅಂತೇಳಿ ಆಶಿಸ್ತಾರೋ ಅಥವಾ ಒಳ್ಳೆಯ ಸ್ವಾಸ್ಥ್ಯತೆ ಅಥವಾ ಆರೋಗ್ಯವನ್ನು ಕಾಪಾಡಬೇಕು ಅಂತೇಳಿ ಉದ್ದೇಶವನ್ನು ಹೊಂದಿರ್ತಾರೋ ಅಂತಹ ಪ್ರತಿಯೊಬ್ಬ ವ್ಯಕ್ತಿಯು ಆಹಾರ ಸೇವನೆಯಲ್ಲಿ ವಿವರಿಸಿರುವಂತಹ ವಿವಿಧ ನಿಯಮಗಳನ್ನು ಅದನ್ನು ಸರಿಯಾಗಿ ಪರಿಪಾಲನೆ ಮಾಡಿಕೊಂಡು ಆಹಾರವನ್ನು ಅಥವಾ ಅನ್ನವನ್ನು ಸೇವಿಸಬೇಕು. ಒಂದು ವೇಳೆ ಇದನ್ನು ಪಾಲನೆ ಮಾಡದೇ ಇದ್ದರೆ ಏನಾಗ್ತದೆ? ಇದನ್ನು ಪಾಲನೆ ಮಾಡದೇ ಇದ್ದಾಗ ವ್ಯಕ್ತಿಯ ಆಯುಷ್ಯವು ಕುಂಠಿತವಾಗ್ತದೆ. ಆತನಲ್ಲಿ ಸ್ವಾಸ್ಥ್ಯ ನೆಲೆಸುವ ಬದಲು ಅಸ್ವಾಸ್ಥ್ಯತೆ ಅಥವಾ ರೋಗ ರುಜಿನಗಳಿಗೆ ಒಂದು ಆಗರ ಆಗ್ತದೆ. ಇದನ್ನು ಸೂಕ್ಷ್ಮವಾಗಿ ಈ ಶ್ಲೋಕದಲ್ಲಿ ಆಹಾರ ವಿಧಿಯ ನಿಯಮಗಳನ್ನು ಯಾಕೆ ಪರಿಪಾಲನೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಉದಾಹರಣೆಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋದು ಅಂತ ಹೇಳಿದರೆ, ಇದನ್ನು ತಿನ್ನಬೇಕಾದಂಥ ಸಮಯ ಬೆಳಿಗ್ಗೆದು ಬ್ರೇಕ್ಫಾಸ್ಟಿದ್ದ ಟೈಮ್ ಇರ್ಬೋದು, ಮಧ್ಯಾಹ್ನದ ಊಟ ಅಥವಾ ರಾತ್ರಿಯ ಊಟದ ಸಮಯ ಇರ್ಬೋದು. ಕೆಲವ್ರ ಅಭ್ಯಾಸ ಇದೆ, ಬೆಳಿಗ್ಗೆ 11:30-12 ಗಂಟೆ ಆದರೂ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ, ಮಧ್ಯಾಹ್ನ 3:30-4 ಗಂಟೆ ಆದರೂ ಮಧ್ಯಾಹ್ನದ ಊಟವನ್ನು ಸೇವಿಸಿರೋದಿಲ್ಲ, ರಾತ್ರಿ 11-11:30 ಆದರೂ ರಾತ್ರಿಯ ಊಟವನ್ನು ಮಾಡಿರೋದಿಲ್ಲ. ಸಮಯ ಬಿಟ್ಟು ಆಹಾರವನ್ನು ಸೇವಿಸಿದಾಗ ಅದು ಶರೀರದ ಪೋಷಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡದೆ ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸವನ್ನು ಮಾಡಿ ವಿವಿಧ ರೀತಿಯ ರೋಗಗಳಿಗೆ ಕಾರಣವಾಗ್ತದೆ. ಯಾವ ಆಹಾರವನ್ನು ತ್ಯಜಿಸಬೇಕು ಅಂತೇಳಿ ಹೇಳಿರ್ತಾರೋ ಅದನ್ನು ತ್ಯಜಿಸಲೇಬೇಕು. ಇದು ಆಹಾರ ವಿಧಿಯ ನಿಯಮ. ಒಂದು ವೇಳೆ ಸೇವಿಸದೇ ಇರಬೇಕಾದಂಥ ಆಹಾರವನ್ನು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಅನಾರೋಗ್ಯಕ್ಕೆ ಅಥವಾ ಅಸ್ವಾಸ್ಥ್ಯತೆಗೆ ಪ್ರಮುಖ ಕಾರಣವಾಗ್ತದೆ. ಇನ್ನು ಪ್ರಮಾಣ, ಆಹಾರ ಸೇವನೆಯಲ್ಲಿ ಸಹ ನಿರ್ದಿಷ್ಟವಾದ ಪ್ರಮಾಣ ಇದೆ. ಹೊಟ್ಟೆ ತುಂಬ ತಿಂದು ಮತ್ತು ಯಾವುದೇ ರೀತಿಯ ಚಟುವಟಿಕೆ ಇಲ್ಲದೆ ಸುಮ್ಮನೆ ಕೂತಿದ್ರೆ ಅದೇ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಅಥವಾ ಏನು ತಿನ್ನದೆ ಕೆಲಸ ಮಾಡ್ತಾಯಿದ್ರೆ ಅದು ಸಹ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಆಹಾರ ಸೇವನೆಯಲ್ಲಿ ಪ್ರಮಾಣ ಹೇಳುವಂಥದ್ದು ಸಹ ಅತಿ ಅವಶ್ಯಕ. ಇದರಲ್ಲಿ ಪ್ರಮಾಣ ಅಂತೇಳಿದರೆ 2 ರೀತಿ ಇದೆ. ಒಂದು ಭೋಜನದ ಪೂರ್ತಿ ಪ್ರಮಾಣ, ಇನ್ನೊಂದು ಭೋಜನದಲ್ಲಿ ಅಥವಾ ಊಟದಲ್ಲಿರುವಂತಹ ಪ್ರತಿಯೊಂದು ಪದಾರ್ಥಗಳ ಪ್ರತ್ಯೇಕ ಪ್ರಮಾಣ. ಇವು 2 ಸಹ
ಒಂದು ನಿಯಮದಲ್ಲಿ ಪರಿಪಾಲನೆ ಮಾಡಿಕೊಂಡು ಸೇವನೆ ಮಾಡಬೇಕು. ಹೀಗೆ ಆಹಾರ ವಿಧಿ ನಿಯಮದಲ್ಲಿ ಅದನ್ನು ಉಪಯೋಗ ಮಾಡುವ ರೀತಿಯಲ್ಲಿ ವಿವರಿಸಿರುವಂತಹ ಎಲ್ಲ ವಿಧಿಗಳನ್ನು ಪರಿಪಾಲನೆ ಮಾಡಿ ಸೇವಿಸಿದಾಗ ಅದರಿಂದಾಗಿ ಆಯುರ್ವೃದ್ಧಿ ಆಗ್ತದೆ ಹಾಗೂ ಸ್ವಾಸ್ಥ್ಯತೆ ವ್ಯಕ್ತಿಯಲ್ಲಿ ನೆಲೆಸ್ತದೆ.